ಮೇಡಮ್. ಇಷ್ಟು ಎಲ್ಲಾರು ಬಿಸಿ ಟೈಮ್ ಎಲ್ರಿಗೂ ನೀವು ಕಾಂಟ್ಯಾಕ್ಟ್ ಮಾಡ್ತಿರ್ತೀರಿ, ನಮ್ನು ನೆನ್ಪಿಟ್ಕೊಂಡಿರಲ್ರಿ ಅಷ್ಟೇ ಸಾಕ್ರಿ ಸರ್. ಇಲ್ರಿ ಎಲ್ಲಾರು ನೆನ್ಪಿರ್ತಾರ, ನಾವೇನಂತ ದೊಡ್ಡ ವ್ಯಕ್ತಿಗಳಲ್ಲ. ಇಲ್ರಿ ಸರ್, ನೀವ್ ಎಷ್ಟು ಅಲ್ರಿ ನೀವು ನಾವು ಜನರು ನಿಮ್ಮನ್ನ ಗುರ್ತಿಸ್ತಾರಲ್ರಿ, ಅದು ನಿಮ್ ಬಗ್ಗೆ ನಿಮ್ಕಿನ ನಮಗ ನಿಮ್ ಬಗ್ಗೆ ಬಾಳ ಹೆಮ್ಮೆ ಐತ್ರಿ ಸರ್. ಯಾಕಂದ್ರೆ ನಾವು ನೋಡ್ತಿರ್ತೇವ್ರಿ ಎಷ್ಟೊಂದ್ ಜನಕ್ಕೆ ನೀವ್ ಹೆಲ್ಪ್ ಮಾಡಿದ್ದೆ ಅವೆಲ್ಲ ನೋಡಿದಾಗ ನಾವ್ ನೋಡ್ರಿ ಯಾರನ್ನ ಗುರ್ತಿದ್ರಿ ಎಲ್ಲಾ ರಂಗದಾಗ ನೀವ್ ಗುರ್ತಿಸ್ಕೊಂಡಿರ್ತಾರೆ. ಅವಾಗ ಅದು ನೋಡಿ ಸಾಕು, ನಿಮ್ಮಂತವ್ರ ಪರಿಚಯ ನಮಗೈತಲ್ಲ, ನಾವ ಪುಣ್ಯವಂತರ. ಏನಿಲ್ಲ ಅಂತದೇನ್ ಅನ್ಕೋಬೇಡ್ರಿ, ಎಲ್ಲ ನಿಮ್ ಸರ್. ಯಾಕಂದ್ರೆ ಯಾರು ಸಿಗಲ್ರಿ ಸರ್, ಇಷ್ಟು ದೊಡ್ಡ ಸ್ಥಾನದೊಳಗಿದ್ರಿ. ನಾವು ನಮ್ಮನ್ನ ಗುರ್ತಿದ್ ನೀವ್ ಮಾತಾಡ್ತಿರಲ್ರಿ, ನಾವು ಪುಣ್ಯವಂತರಿ ಸರ್. ಏನಿಲ್ಲ ಅಂತದೇನಲ್ಲ, ನಾವ್ ನಿಮ್ ಜೋಡಿ ಮಾತಾಡಿದ್ರು ಅದ್ ನಮ್ ಪುಣ್ಯ ರೀ, ಕೆಲ್ಸ್ಕೊಬೇಡ್ರಿ. ಏನಾದ್ರ ಅಲ್ಲವ್ರ ಮಾತಾಡ್ತೇನ್ರಿ ನಾನ್ ನಿಮ್ಗ. ಹ್ಞೂ ಸರ್, ಮಾತಾಡ್ರಿ. ಯಾಕಂದ್ರೆ ಪುಣ್ಯ ಬರ್ತೈತ್ರಿ. ಯಾಕಂದ್ರೆ ನಿಮ್ ಬಗ್ಗೆ ನಾನು ಸ್ಟೇಟಸ್ ಎಲ್ಲ ನೋಡ್ದ ಬಾಳ ಖುಷಿ ಆಕತ್ರಿ ಸರ್. ಎಷ್ಟೊಂದ್ ಜನಕ್ಕೆಲ್ಲ ಹೆಲ್ಪ್ ಮಾಡ್ತೀರಿ, ಎಷ್ಟು ದೊಡ್ಡ ಫಂಕ್ಷನ್ ಎಲ್ಲ ಅವಾರ್ಡ್ ಗಳ ತಗೊಂಡ್ರಿ, ಎಷ್ಟು ನಮ್ಗ್ ಖುಷಿ ಆಕತಿ. ಆದ್ರ ನಿಮಗ್ ಹೇಳಿದ್ರೆ ನಮ್ ಕಷ್ಟ ಏನೋ ಪರಿಹಾರ ಆಕೈತಿ. ಇಲ್ಲ ಖಂಡಿತವಾಗ್ಲು ಅದ್ ಮಾಡಿ ಕೊಡೋಣ್ರಿ, ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ. ಇಲ್ರಿ, ನಾವು 2 ತಿಂಗಳ ಆತ್ರಿ ಸರ್. ಡಿಸೆಂಬರ್ ತಿಂಗಳದಿಂದ ಜನವರಿ ತಿಂಗಳ 2 ತಿಂಗಳ ಆತ್ರಿ ಸರ್. ಕಣ್ಣೀರ ಕೈ ತೊಳ್ದೇವ್ರಿ ಸರ್, ನಿಜ ಆಯ್ತಂದ್ರಿ. ಇವತ್ ಸಂಜೆ ಮುಂದ್ರಿ ಹುಣ್ಣಿಮೆ ಐತಿ, ಕಣ್ಣೀರ ಕೈ ತೊಳ್ದೇವ್ರಿ ಸರ್. ರೊಕ್ಕ ಒಂದಿಲ್ಲ ಕೈಯಾಗ, ಬ್ಯಾಂಕ್ನವ್ರು ನೋಟಿಸ್ ಕಳ್ಸ್ಯಾರ, ಹೆಂಗ್ ಮಾಡ್ಬೇಕು, ಬಡ್ಡಿ. ನಮಸ್ತೆ. ಅಲ್ಲ ಸರ್, ನಾವು ಹಾವೇರಿಂದ ಅಂತ ದಾನೇಶ್ವರಿ ಅಂತ ಹಾವೇರಿಂದ. ಆರಾಮದಿರಲ್ರಿ? ಹಾ, ಆರಾಮದೇವ್ ನೋಡ್ ಸರ್. ನೀವೆಲ್ಲ ಆರಾಮದ್ರಿ? ನಾವ್ ಆರಾಮ. ಹೇಳ್ರಿ ಮೇಡಮ್, ಹೇಳ್ರಿ ಸರ್. ಅಂದ್ರೆ ಕೇಳಿದ್ರಿ, ಅಪ್ಪಾರ ಬಾಳ ಸ್ವಲ್ಪ ಅದು ಅದಾರ್ರಿ. ಆಮೇಲೆ ಅವರು ಚಕಡಿಗಳಿಂದ ಬಿದ್ದು ಎಲ್ಲ ಅದು ಆಗ್ಯಾರ, ಹಿಂಗೆಲ್ಲ ಪ್ರಾಬ್ಲಮ್ ಐತೆ ಅಂತ ಕೇಳ್ಕೊಂಡಿದ್ರಿ ನಾವು. ಸಮಸ್ಯೆಗಳೆಲ್ಲ ಅನುಭವಿಸಿದ್ರಿ ನಾವು. ಅದಕ್ಕೆ ನಿಮಗ ಹೇಳಿದ್ರೆ ನನ್ ಪ್ರಾಬ್ಲಮ್, ಯಾಕಂದ್ರೆ ನೀವು ರೈತರ ಮುಖಂಡ್ರಿ ನೀವು. ಆಮೇಲೆ ಎಲ್ಲಾ ರಂಗದೊಳಗೂ ನೀವು ಗುರ್ತಿಸ್ಕೊಂಡಿರಿ ಸರ್. ನಿಮ್ ಹೆಸರು ನಮಗೂ ಒಂದು ಸರ್ ಮಾಡಿದ್ರು, ಅವರಿಂದ ನಮ್ಗೆ ಎಷ್ಟು ಉಪಯೋಗ ಆಯ್ತು, ನಮ್ಗ ಅಷ್ಟೇ ಹೆಮ್ಮೆ ಸರ್. ನಿಮ್ ಬಗ್ಗೆ ನಮ್ಗೆ ಬಾಳ ಖುಷಿ ಆಕೈತಿ ಸರ್. ಇಲ್ಲ ಏನ್ ಕೆಲ್ಸ್ಕೊಬೇಡ್ರಿ, ಅದ ಏನೈತಲ್ಲ ಅದೇನ್ ದೊಡ್ಡ ವಿಚಾರ ಏನಲ್ರದ. ನಾನ್ ಅಲ್ಲಿಯವ್ರ ಜೋಡಿ ಮಾತಾಡ್ತೇನ್ರಿ, ನಮ್ಮವ್ರ ಇದಾರಲ್ರಿ, ನಮ್ಮವ್ರಿಗೆ ಹೇಳ್ತೇನ್ರಿ. ನಾನ್ ಬೇಕಾದ್ರೆ ಅಲ್ಲಿ ಕಾಂಟ್ಯಾಕ್ಟ್ ಕೊಡ್ತೀನ್ರಿ. ಅವ್ರ ಬಂದ್ ನಾನ್ ಮಾತಾಡ್ತಿರ್ಬೇಕು. ಹುಬ್ಳಿ ಧಾರವಾಡ ನಿಮ್ಗೆ ನೇರ್ ಒಂದ್ 10-20 ಒಂದ್ 50 ಕಿಲೋಮೀಟರ್ ಆಗತ್ತೇನ್ರಿ. ಹುಬ್ಳಿ ಹಾವೇರಿ ಒಂದ್ 70 ಆಗತ್ರಿ. ಆಗ್ಬೋದು ಸರ್, ಒಂದ್ 70 ಆಗ್ಬೋದು ಸರ್. ಎಕ್ಸಾಕ್ಟ್ ಯಾವ ಹೇಳ್ರಿ ಮೇಡಮ್ ನಿಮ್ದ? ಸರ್, ಇದು ಹಾವೇರಿ ಜಿಲ್ಲೆ ಸರ್, ಸವಣೂರ್ ತಾಲೂಕ್ ರೀ. ಸವಣೂರ್ ತಾಲೂಕಿಂದ 8 ಕಿಲೋಮೀಟರ್ ಆಕತ್ರಿ ಸರ್. ಜಲ್ಲಾಪುರ ಅನ್ನೋ ಒಂದು ಗ್ರಾಮ ಸರ್. ಜಲ್ಲಾಪುರ ಅನ್ರಿ? ಜಲ್ಲಾಪುರ ಅನ್ನೋ ಗ್ರಾಮ ರೀ. ಇಲ್ಲಿ ರೈಲ್ವೆ ಸ್ಟೇಷನ್ ಐತಿ ನೋಡ್ರಿ, ಸವಣೂರ್ ಸ್ಟೇಷನ್ ಅಂತಂದ್ರಿ. ಹಾನ್ರಿ, ಹ್ಞೂನ್ರಿ. ಒಟ್ಟು ಹೇಳ್ರಿ ಸರ್, ಹೆಂಗಾದ್ರಿ ಹೇಳ್ರಿ. ಇಲ್ಲಿ ಇದ್ದೂರಕ್ಕಿನ್ನ ನಿಮ್ಗೆ ಗೊತ್ತಿದ್ದಲ್ಲಿ ಹಾವೇರಿ ಸವಣೂರ್ ತಾಲೂಕು ಎಲ್ಲಾ ಸುತ್ತಮುತ್ತಲು ನೀವು ನಿಮ್ಗೆ ಗೊತ್ತಿದ್ದವ್ರಿಗೆ ಎಲ್ಲಾರಿಗೆ ಹೇಳ್ರಿ ಸರ್. ಏನಿಲ್ರಿ, ಎಲ್ಲಾರಿಗೂ ಹೇಳೋ ಪ್ರಶ್ನೆ ಅಲ್ಲ. ನೀವು ಅದನ್ನ ಇರ್ಲಿರಿ, ನಾವು ಖುಷಿಯಿಂದಾನ ಕೊಡ್ತೇವ್ರಿ. ಯಾಕಂದ್ರ ನಮ್ ತಂದೆ ತಾಯಿನೂ ವಯಸ್ಸಾದವ್ರ ಸರ್. ಆಮೇಲೆ ಅವ್ರಿಗೆ ಇರೋದ್ರಾಗ ಅವ್ರ ಇದ್ದಾಗನ ಸ್ವಲ್ಪ ಅವ್ರಿಗೂ ಒಂದ್ ಮನಿ ಅಂತ ಮಾಡ್ಕೋಬೇಕು ಸರ್. ಅವ್ರ ಇದ್ದಾಗ ನನ್ಗೂ ಸಾಲ ಹರಿತು ಅನ್ನೋದು ಒಂದ್ ಖುಷಿ ಬೇಕು ಸರ್ ಅವ್ರಿಗೆ. ಈಗ ಅವ್ರ ಇಲ್ದಾಗ ಆಸ್ತಿ ತಗೊಂಡು ಅವ್ರ ಖುಷಿ ಕೊಡ್ಲಿಲ್ಲ ಅಂದ್ರೆ ಅದು ಇದ್ದು ಉಪಯೋಗ ಆಗಲ್ಲ ಸರ್. ಅದಕ್ಕೋಸ್ಕರ ರೀ, ಅವ್ರು ಖುಷಿಯಾಗಿರ್ಬೇಕು. ಅವ್ರು ಕಷ್ಟ ಪಡ್ತಾರ ಸರ್, ಈಗೂ ದುಡಿತಾರ ಸರ್ ಅವ್ರು ಕೈಯಾಗ. ಯಾಕಂದ್ರೆ ಹೊಲ ಖಾಲಿ ಜಮೀನ್ ಬಿದ್ದೈತಿ, ಬೇರೆಯವ್ರ ಹೊಲಕ್ ಹೋಗಿ ದುಡಿತಾರ, ನಮಗೂ ನೋವು ಆಕತ್ ಸರ್. ಈಗ ನೀವು ನಮ್ ಕುಟುಂಬಕ್ಕ ನೀವು ಮಾಡಿದ ದೇವ್ರ ನಿಮ್ಗೆ ಒಳ್ಳೇದ್ ಮಾಡ್ರಿ. ನಾವು ಬಾಳ ಕಷ್ಟ ಆಗದ ಸರ್. ನಾನು ಸಿಂಗಲ್ ಪೇರೆಂಟ್, ನಿಮ್ಗೂ ಗೊತ್ತೈತ್ರಿ ಸರ್. ನಾನು ಸಿಂಗಲ್ ಪೇರೆಂಟ್, ನಾನು 3 ಜನ ಹೆಣ್ಮಕ್ಳು ಅದಾವ ಸರ್. ನಾನು ನಮ್ ತವ್ರ ಮನ್ಯಾಗ ಅದನ್ ಸರ್. ಇವಾಗ 8 ವರ್ಷ ಆತ್ರಿ ನಮ್ ಗಂಡನ ಮನೆಯವ್ರ ಮೇಲೆ ನಾನು ಕೇಸ್ ಹಾಕಿದ್ದೇನ್ರಿ ಸರ್. ಕೋರ್ಟ್ನ್ಯಾಗ ಕೇಸ್ ಇದಾವ್ರಿ. ಅಲ್ಲೂ ನ್ಯಾಯ ಸಿಗ್ತಾ ಸರ್. ನನಗ ಬಾಳ ಸಫರ್ ಮಾಡ್ತಾ ಇದ್ದೇನೆ ಸರ್ ನಾನು. ಅಲ್ಲಿ ಅಲ್ಲಿದೇನ್ ಸಮಸ್ಯೆ ಇಲ್ರಿ? ಅಲ್ಲಿ ಇನ್ನ ಅಲ್ಲಿ ನಿಮ್ಮ ಕಡೆಯಿಂದ ಆ ಕಡೆಯಿಂದ ಏನ್ ನಿಮ್ಮ ಯಜಮಾನ್ರ ಕಡೆಯಿಂದ ಏನಾಗಿಲ್ರಿ ಅಲ್ಲಿ? ಹ್ಞೂನ್ರಿ ಸರ್. ಅಂದ್ರ ಅವ್ರೇ ಮಾಡಿಟ್ಟಿದ್ ಸಾಲ ಸರ್ ಇದು. ನಮ್ ಹೊಲದ್ನ್ಯಾಗ ಸಾಲ ಆಗೈತಲ್ರಿ, ನಮ್ ಗಂಡ ಅವ್ರು ಮಾಡಿದ ಸಾಲ ರೀ. ಅವ್ರಿಗೆ ಬೇಕಂತಂದ್ ನಮ್ಮ ಅಪ್ಪಾರ ಹೊಲದ್ನ್ಯಾಗ ಸಾಲ ಮಾಡಿಸಿ 3 ಲಕ್ಷ ನಾನಾಗೆ ಕೊಡ್ಸಿದ್ರಿ ಸರ್ ನನ್ ಗಂಡಗೆ. ಅವ್ರ ಸಾಲನೂ ಕೊಡ್ಲಿಲ್ಲ ಸರ್. ಹೆಂಗ್ ನಿಮ್ ಪರಿಸ್ಥಿತಿ ಹೆಂಗ್ ಅಂತಂದು ಕೇಳಿಲ್ರಿ. ಆಮೇಲೆ ನಮ್ ಮದುವೆಗಿಂದ ನಮ್ ಬಂಗಾರ ಸಾಮಾನ್ ಹಾಕಿದ್ದು ಒತ್ತಿ ಇಟ್ಕೊಂಡ್ರಿ ಸರ್ ಅವ್ರ ಗಂಡನ ಮನೆಯವ್ರು.
ಓಕೆ 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 ಓಕೆ. ಹಿಂಗಾಗಿ ಆಮೇಲೆ ಡೆಲಿವರಿ ಮಕ್ಕಳ ಟೈಮ್ದಾಗ ತುಂಬಾ ಕಾಟ ಕೊಟ್ರಿ ಸರ್. ಆಮೇಲೆ ಹಂಗ ಹಿಂಗ ನಮ್ಮವ್ವಾರ್ ಬೇಡ ಬೇಡ ಅತ್ತಾಗ ಹ್ಮ್ 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 ಹ್ಮ್. ಅಂತಂದು ನಾವ್ ಇಲ್ಲೇ ತವ್ರ ಮನ್ಯಾಗ ಉಳ್ಕೊಂಡ್ ಬಿಟ್ಟಿವ್ರಿ ಸರ್. ಓಕೆ 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 ಓಕೆ. ಅದಕ್ ನಿಮಗ್ ಪುಣ್ಯ ಬರ್ತೈತಿ. ಇಷ್ಟು ಜನರ ಜೀವಕ್ಕ ಒಂದ್ ಆಸರೆ ಆಗ್ತೀರಿ ಅನ್ನೋ ಒಂದ್ ಭರವಸೆ ಐತ್ರಿ ಸರ್. ನೀವೇನ್ ತಲೆ ಕೆಡಿಸ್ಕೋಬೇಡ್ರಿ ಏನ್ರಿ, ನೋಡೋಣ ಅದ ಪ್ರಯತ್ನ ಅಂತೂ ಪಡ್ತೀನ್ರಿ ನಾನು. ಅದು 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 ವ್ಯವಹಾರ ಮಾಡ್ಸೋನ್ ಬಿಡ್ರಿ, ಅದೇನ್ ದೊಡ್ಡ ವಿಚಾರ ಅಲ್ಲ. ಮಾಡಿಸ್ರಿ ಸರ್. ಯಾಕಂದ್ರ ಆ ವ್ಯವಹಾರ ಅದ ಆತು ಅಂದ್ರ ಒಂದ್ ಸ್ವಲ್ಪ ನಾವು ತಕ್ಕ ಮಟ್ಟಿಗೆ ಆದ್ರೂ ಜೀವನ ಮಾಡ್ಬೋದ್ರಿ ಸರ್. ಅದಕ್ಕೋಸ್ಕರ ಅಲ್ಲ ಅಲ್ಲಿದ್ ಏನೈತಿ ನೋಡ್ರಿ ವ್ಯವಹಾರಗಳು ಫಸ್ಟ್ ರೀ. ಅಲ್ಲಿದ್ ಹೆಂಗ್ ನಡ್ದೈತಿ ಏನೇನ್ ನಡ್ದೈತಿ, ಬಟ್ ಲೇಟ್ ಆದ್ರೂ ಒಂದ್ ಏನಾದ್ರು ಮಾಡಿಕೊಡೋಣ್ರಿ. ಹ್ಞೂನ್ರಿ ಆಯ್ತ್ರಿ ಸರ್. ಲೇಟ್ ಆದ್ರೂ ಏನಾದ್ರು ಮಾಡಿಕೊಡ್ತೀವ್ರಿ, ಏನ್ ತಲೆ ಕೆಡಿಸ್ಕೋಬೇಡ್ರಿ, ಆರಾಮಾಗಿ. ಹ್ಞೂನ್ರಿ. ಆಮೇಲೆ ಈ ಕಡೆ ಬಂದಿರ್ಲನ್ ಸರ್ ನೀವ್ ಈಗ ಸದ್ಯ? ಎಲ್ಲ ಬರೀ ಹೊರಗಡೆ ಆಗತ್ತೈತ್ರಿ. ಸ್ವಲ್ಪ ಸಾರ್ವಜನಿಕರು ಜಾಸ್ತಿ ಆಗ್ಬಿಟ್ಟವ್ರ ಮೇಡಮ್. ಹಾಗಾಗಿ ಜನಕ್ಕ ನಾವು ಟೈಮ್ ಕೊಡ್ಲಿಲ್ಲ ಅಂದ್ರ ಎಲ್ಲಾ ಬೇರೆ ಲೆಕ್ಕಕ್ ಹೋಗ್ಬಿಂಟಾವ್ರಿ ಅವೆಲ್ಲ. ಸ್ವಲ್ಪ ಈಗ ನಾವೆಲ್ಲ ಕೆಲವೊಂದ್ ಟೈಮ್ದಾಗ ಬೇರೆ ವಿಚಾರ ನಿರ್ಧಾರಗಳು ಮಾಡ್ಕೊಂಡ್ ಬಿಡ್ತಾರ್ರಿ. ಆ ಸಾವು ಬದುಕಿನ ನಡುವೆ ಇದ್ದಾಗ ನಾವ್ ಇದ್ದಾಗ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಏನೋ ತಡಿ ಹಿಡಿದಿರ್ತೀವ್ರಿ. ಈಗ ನಾವಿಲ್ಲ ಅಂದ್ರ ಮತ್ತ ಅದ್ ಹೋದ್ ಜೀವ ವಾಪಸ್ ಬರಲ್ಲಲ್ರಿ. ಹಿಂಗಾಗಿ ಯಾಕಡೆ ಟೈಮ್ ಕೊಡಕ್ ಆಗತ್ತಿಲ್ರಿ ಈಗ ಅಷ್ಟ. ಖಂಡಿತವಾಗ್ಲೂ ಮೇಡಮ್ ನಾನ ಬರ್ತೀನಿ. ನಾನು ಅಲ್ಲಿವರೆಗೂ ನಾನ್ ಬರುವವರೆಗೂ ಅಲ್ಲಿ ಏನ್ ಕಾಂಟ್ಯಾಕ್ಟ್ ಮಾಡಿಸ್ಬೇಕು ಅಥವಾ ಏನ್ ವ್ಯವಹಾರ ಮಾಡಿಸ್ಬೇಕು ನನ್ನ 90% ಇಲ್ಲಿಂದಾನೇ ಮಾಡ್ತಿರ್ತೀನ್ರಿ. ಅದೇನಾದ್ರೂ ಮುಂಚೆ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆ ಲೆಕ್ಕದಾಗಿದ್ರ ನೀವ್ ಒಂದ್ ಎಕ್ರೂಟಿಯಾಗಿ ಯಾವ ರೇಟಿಗೆ ಕೊಡ್ಬೇಕು ಅಥವಾ ಎಷ್ಟು ಕೊಡ್ಬೇಕು ಅನ್ನೋದು ನೀವ್ ವಿಚಾರ ಮಾಡ್ರಿ ಮೇಡಮ್. ವಿಚಾರ ಮಾಡ್ಕೊಂಡ್ ಹೇಳ್ಬಿಟ್ರ ಅವ್ರದ್ ಹಿಂಗೈತಿ ಅಥವಾ ನೀವ್ ಎಷ್ಟಕ್ ಬಂದ್ರ ಬಿಡ್ಬೇಕಂತೀರಿ ಅದನ್ನ ಸ್ವಲ್ಪ ವಿಚಾರ ಮಾಡ್ರಿ. ಹಂಗೇನಾರ ನೀವ್ ಅಷ್ಟಕ್ಕೂ ಸ್ವಲ್ಪ ಹಿಂಗ ಆಗದಿತ್ತು ಅಂದ್ರೆ ನೀವ್ ಸ್ವಲ್ಪ ಕಮ್ಮಿ ಮಾಡ್ಕೊಟ್ರೆ ನಿಮ್ ಮ್ಯಾಗ ಡಿಪೆಂಡ್ ಆಗಿರ್ತೀವ್ರಿ. ನೀವ್ ಹೆಂಗ್ ರೇಟ್ ಹೇಳ್ತೀರಿ ಹೆಂಗ್ ಹೊಂದಿಸ್ಕೊಡ್ತೀರಿ. ನನಗೆ ಅಲ್ಲಿದ ವ್ಯವಹಾರ ಗೊತ್ತಿರಲ್ರಿ ಮೇಡಮ್. ಆದ್ರೆ ಅವ್ರು ಕೇಳಿದ ರೇಟಿಗೂ ನಮ್ ಕೇಳಿದ ರೇಟಿಗೂ ಒಂದಿಷ್ಟು ಲೆಕ್ಕ ನೋಡಿ ಆತರ ಮಾಡಿ ಕೊಡ್ತೀವ್ರಿ. ಹಿಂಗೈತೆ ಅಂತ ಹೇಳಿ ಒಟ್ಟೇನು ಬದುಕ್ಬೇಕಷ್ಟ ಚಂದ ಮತ್ತೇನು. ಅದ್ನ ಮಾಡೋಣ್ರಿ ಮೇಡಮ್, ಅದನ್ನ ಮಾಡಿ ಕೊಡ್ತೇನ್ರಿ. ನಾನ್ ಮಾಡಿಕೊಟ್ಟು ನಾನು ಹೇಳ್ತೇನ್ರಿ ನಾನ್ ನಿಮ್ಗ. ಹಂಗೇನ್ ನನಗೆ ಇನ್ಫಾರ್ಮೇಶನ್ ಎಲ್ಲಾ ಕಳ್ಸ್ರಿ. ಮತ್ ನಿಮ್ಗೆ ಹಂಗೇನ್ ಸಮಸ್ಯೆ ಇದ್ರೆ ಫೋನ್ ಮಾಡ್ರಿ ಮೇಡಮ್, ಏನ್ ತೊಂದ್ರೆ ಇಲ್ಲ. ಹ್ಞೂನ್ರಿ ಸರ್. ಇಷ್ಟು ನೀವು ಬಿಸಿ ಟೈಮ್ದಾಗ ಕಾಲ್ ಮಾಡಿದ್ರಿ. ಆಮೇಲೆ ನಾವು ನೆನಪಿಟ್ಕೊಂಡಿರಿ ಸರ್ ನಿಮ್ಗೆ. ಮೇಡಮ್ ಅದನ್ನ ನಾನ್ ಮಾಡ್ರಿ, ನನಗ್ ಕಳ್ಸಿಕೊಡ್ರಿ ವಾಟ್ಸಪ್. ನಾನು ಅಲ್ಲವ್ರಿಗೆ ನಾನು ಹಾಕ್ತೇನ್ರಿ ಅದನ್ನ ಡೀಟೇಲ್ಸ್. ಹಾಕಿದ ತಕ್ಷಣ ಅದೇನ್ ಮಾತಾಡ್ತಾರ ಅದನ್ನ ನಿಮ್ಗೆ ರೆಸ್ಪಾನ್ಸ್ ಮಾಡಿ ನಾಳೆ ನನಗೊಂದ್ ಸಂಜೆ ಹಂಗೊಂದ್ ಫೋನ್ ಮಾಡಿ ಮೇಡಮ್. ನಾಳೆ ಎಷ್ಟೊತ್ತಿಗೆ ಫೋನ್ ಮಾಡ್ಬೇಕು? ನಾಳೆ ಒಂದು ಅಂದ್ರೆ ಆಕ್ಚುಲಿ ನಾನು ಫ್ರೀ 9 ಗಂಟೆ ಮೇಲೆ ಇರ್ತೇನ್ರಿ. ಮಾಡ್ರಿ, ತೊಂದ್ರೆ ಇಲ್ಲ. 9 ಗಂಟೆ ಮೇಲೆ ನಿಮ್ಗೆ ಮಾಡಂಗಿದ್ರೆ ಮಾಡ್ರಿ. 12:30 1 ಗಂಟೆ ಸುಮಾರು ಮಾಡ್ಲತ್ತಿ ಸರ್. ಮಾಡ್ರಿ ಆ ಟೈಮ್ ನಾನು ರಿಸೀವ್ ಮಾಡ್ಲಿಕ್ಕೆ ಅಂದ್ರೆ ಮತ್ತೆ ನಾ ಕಾಲ್ ಬ್ಯಾಕ್ ಮಾಡಿರ್ತೇನೆ. ಹ್ಞೂನ್ರಿ ಆಯ್ತ್ರಿ ಸರ್. ಥ್ಯಾಂಕ್ ಯು ರೀ ಸರ್. ಓಕೆ ಹ್ಞೂನ್ರಿ ಆಯ್ತು ಸರ್. ಇದ ವಾಟ್ಸಪ್ ಐತಲ್ರಿ ಸರ್? ಇದೆ ವಾಟ್ಸಪ್. ಓಕೆ ಸರ್. ಹ್ಞೂನ್ರಿ ಥ್ಯಾಂಕ್ ಯು ರೀ ಸರ್. ಓಕೆ ಹ್ಞೂನ್ರಿ ಆಯ್ತು.